ನಮಸ್ಕಾರ ಸ್ನೇಹಿತರೆ, ನಿನ್ನೆ ಜಮಾ ಆದ ಹಾಗೆ ಗೃಹಲಕ್ಷ್ಮಿ ಯೋಜನೆ 21ನೇ ಕಂತಿನ ಹಣ ಇಂದು ಕೂಡ 13 ಜಿಲ್ಲೆಗಳಿಗೆ ಮಾತ್ರ ಬರ್ತಾ ಇದೆ. ಹಾಗಾದ್ರೆ ಈ 13 ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದು, ನಿಮ್ಮ ಖಾತೆಗಳಿಗೂ ಕೂಡ ಹಣ ಜಮಾ ಆಗುವಂತಹ ಸಾಧ್ಯತೆ ಬಹಳಷ್ಟಿದೆ. ಸೊ ಹೀಗಾಗಿ ವಿಡಿಯೋನ ನೀವು ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡ್ಕೊಳ್ಳಿ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತೆ ಗೃಹಲಕ್ಷ್ಮಿ ಯೋಜನೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಹೌದು, ಈಗಾಗಲೇ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಹಣ ಸಿಗೋದಿಲ್ಲ, ಉಳಿದಂತಹ ಎಲ್ಲ ಫಲಾನುಭವಿಗಳಿಗೆ ಸಿಗತ್ತೆ. ಹೌದು, ಅವ್ರ ಹತ್ರ BPL ರೇಷನ್ ಕಾರ್ಡ್ ಇದ್ರೂ ಸಹಿತ, EAPL ರೇಷನ್ ಕಾರ್ಡ್ ಇದ್ರೂ ಸಹಿತ, ಲೇಬರ್ ಕಾರ್ಡ್ ಇದ್ದರೆ ಅವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ವಂತೆ. ಈ ಒಂದು ಸ್ಪಷ್ಟನೆಯನ್ನು ಸ್ವತಃ ಕಾರ್ಮಿಕ ಇಲಾಖೆಯ ಸಚಿವರಾದಂತಹ ಸಂತೋಷ್ ಲಾಡ್ ಅವರು ಒಂದು ಸ್ಪಷ್ಟನೆಯನ್ನು ಕೊಡ್ತಾರೆ. ಸೊ ಇದರ ಮೇರೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೂ ಒಂದು ಕ್ವಶನ್ ಮಾರ್ಕನ್ನು ಇಲ್ಲಿ ಮಾಧ್ಯಮದವರು ಇಡ್ತಾರೆ. ಯಾಕೆ ಇವರು ಲೇಬರ್ ಕಾರ್ಡ್ ಹತ್ರ ಇದ್ದಂಥವ್ರ ಹತ್ರ BPL ರೇಷನ್ ಕಾರ್ಡ್ ಇರೋದಿಲ್ವಾ? ಅವರು ಕೂಡ ಬಡವರು ಇರ್ತಾರೆ. BPL ರೇಷನ್ ಕಾರ್ಡ್ ಇದ್ದರೆ ನೀವು ಕೊಡ್ತೇವಂತ ಹೇಳಿದ್ವಿ. ಆದರೆ ಇಲ್ಲಿ ಸಚಿವರು ಸಂತೋಷ್ ಲಾಡ್ ಅವರು ಈ ರೀತಿ ಹೇಳಿದ್ದಾರೆ. ಇದಕ್ಕೆ ನಿಮ್ಮ ಸ್ಪಷ್ಟನೆ ಏನು ಅಂತ ಕೇಳ್ತಾರೆ. ಸೊ ಅದಕ್ಕೂ ಕೂಡ ಉತ್ತರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾದರೆ ಇನ್ಮೇಲಿಂದ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಗೃಹಲಕ್ಷ್ಮಿ ಹಣ ಸಿಗತ್ತಾ ಅಥವಾ ಇಲ್ವಾ? ಈ ಒಂದು ಕ್ವಶನ್ನು ನಿಮ್ಮಲ್ಲಿ ಉಂಟಾಗಿರ್ಬೋದು. ಅದರ ಬಗ್ಗೆನೂ ಕೂಡ ಮಾಹಿತಿಯನ್ನು ನಾನು ಡೀಟೇಲ್ ಆಗಿ ಕೊಡ್ತೀನಿ. ಸೊ ನೀವು ಈ ಒಂದು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿದ್ರೆ ಎಲ್ಲ ವಿಡಿಯೋಸ್ಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ. ಈ ಗೃಹಲಕ್ಷ್ಮಿ ಯೋಜನೆಯ 21ನೇ ಕಂತಿನ ಹಣ ಜಮಾ ಆಗಿಲ್ಲ ಅಂತ ಕೆಲವೊಂದಿಷ್ಟು ಜನರು, ಜಮಾ ಆಗಿದೆ ಅಂತ ಕೆಲವೊಂದಿಷ್ಟು ಜನರು, ಇದೆಲ್ಲವೂ ಕೂಡ ನಡೀತಾ ಇದೆ. ಆದರೆ ಸರ್ಕಾರ ಸ್ಪೀಡಾಗಿ ಹಣ ಜಮಾ ಮಾಡ್ತಾ ಇಲ್ಲ. ಸರ್ಕಾರ ಸ್ಪೀಡಾಗಿ ಜಮಾ ಮಾಡಿದ್ರೆ ಎಲ್ಲರಿಗೂ ಕೂಡ ಕ್ಲಿಯರಿಟಿ ಸಿಕ್ಬಿಡುತ್ತೆ, ಹೌದು ಜಮಾ ಆಗ್ತಾ ಇದೆ ಅಂತ. ಈಗಾಗಲೇ ಟ್ರಯಲ್ ಕೂಡ ಮಾಡಲಾಗಿದೆ. ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ಹಣ ದುಡ್ಡು ಜಮಾ ಆಗಿರ್ತಕ್ಕಂಥದ್ದು. ಅದರಲ್ಲಿ ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ದಾವಣಗೆರೆ, ಕೋಲಾರ, ಕೊಡಗು ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಅಲ್ಲಿ ಕೂಡ ಎಲ್ಲರಿಗೂ ಕೂಡ ಜಮಾ ಆಗಿದೆ ಅಂತ ಹೇಳ್ತಾ ಇಲ್ಲ ನಾನು. ಅಲ್ಲಿ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಹೋಗಿರ್ತಕ್ಕಂಥದ್ದು, ಅದು ಟ್ರಯಲ್ ಮಾಡಿರ್ತಕ್ಕಂಥದ್ದು. ಸುಮಾರು 1,22,00,000 ಫಲಾನುಭವಿಗಳಿದ್ರೆ ಇದರಲ್ಲಿ 1-2 ಲಕ್ಷ ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಹೋಗಿದೆ. ಸುಮಾರು 99% ಫಲಾನುಭವಿಗಳಿಗೆ ಇನ್ನೂ ದುಡ್ಡು ಹೋಗಬೇಕಾಗಿದೆ. ಸರ್ಕಾರ ಆದಷ್ಟು ಬೇಗ ಜಮಾ ಮಾಡಿ ಕ್ಲಿಯರ್ ಮಾಡಬೇಕು, ಮತ್ತೊಂದು ಕಂತಿನ ಹಣ ರಿಲೀಸ್ ಮಾಡಬೇಕು ಅಂತಕ್ಕಂತಹ ಮನವಿ ನಮ್ಮದು ಕೂಡ ಸರ್ಕಾರಕ್ಕೆ ಇರುತ್ತೆ. ಹೌದು, ನೀವು ಕೂಡ ದುಡ್ಡು ಜಮಾ ಆಗಲಿ ಅಂತ ಕಾಯ್ತಾ ಇದ್ರಿ. ನಾವು ಕೂಡ ಆದಷ್ಟು ಬೇಗ ರಿಲೀಸ್ ಮಾಡಿಕೊಡುವಂತಹ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತಾ ಇದ್ದೀವಿ. ರಾಜ್ಯದ ಎಲ್ಲ ಮಹಿಳೆಯರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತುಂಬಾ ಹೆಲ್ಪ್ ಆಗಿದೆ. ತಮ್ಮ ಮಕ್ಕಳ ಶಾಲಾ ವಿದ್ಯಾಭ್ಯಾಸಕ್ಕೆ, ಅದರಲ್ಲಿ ವಿಧವಾ ಮಹಿಳೆಯರಿದ್ದರೆ ಅವ್ರಿಗಂತೂ ತುಂಬಾ ಬೆಳವಣಿಗೆ, ಸಬಲೀಕರಣಕ್ಕೆ ತುಂಬಾ ಹೆಲ್ಪ್ ಆಗಿರುತ್ತೆ. ಹೌದು, ಅವರು ಯಾವುದೋ ವಸ್ತುವನ್ನು ಖರೀದಿ ಮಾಡ್ಕೊಬೇಕಂತ ಕುಂತಿರ್ತಾರೆ, ಅದು ದುಡ್ಡು ಸಾಲ್ತಿರೋದಿಲ್ಲ. ಈ ಒಂದು ದುಡ್ಡಿನಿಂದ ಬಹಳಷ್ಟು ಹೆಲ್ಪ್ ಆಗ್ತಾ ಇತ್ತು. ಆದರೆ ಸರ್ಕಾರ ಇದನ್ನು ನಿಲ್ಲಿಸೋದು ಬಹಳ ಈಗ ಕೆಲಸ. ಈ ಒಂದು ಆದಷ್ಟು ಬೇಗ ರಿಲೀಸ್ ಮಾಡಿದ್ರೆ ಮತ್ತಷ್ಟು ಬೆಟರ್, ಇದರಿಂದ ಮತ್ತಷ್ಟು ಹೆಲ್ಪ್ ಆಗುತ್ತೆ ಅಂತಕ್ಕಂತಹ ಅನಿಸಿಕೆಗಳು ಕೇಳಿ ಬರ್ತಾ ಇದ್ದಾವೆ. ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸುವಾಗ ಈ ಒಂದು ಮಾಹಿತಿಯನ್ನು ಕೊಡ್ತಾ ಇದ್ರು. ಹಾಗಾಗಿ ಈಗ ಆದಷ್ಟು ಬೇಗ ರಿಲೀಸ್ ಮಾಡ್ತಕ್ಕಂತಹ ಪ್ರಕ್ರಿಯೆ ಪ್ರಾರಂಭವಾಗ್ತಾ ಇದೆ. ಈಗಾಗಲೇ ರಿಲೀಸ್ ಆಗಿದೆ, ಆದರೆ ಸ್ಪೀಡಾಗಿ ಜಮಾ ಆಗ್ತಾ ಇಲ್ಲ. ಸೊ ಅದು ಕೂಡ ಮಾಡ್ತಾರೆ, ಏನು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಸೊ ಯಾಕಂದರೆ ಈಗಾಗಲೇ ಹಣವನ್ನು ಹೊಂದಾಣಿಕೆ ಮಾಡಿದವರು ಕೂಡ ಜಮಾ ಮಾಡಬೇಕಾಗಿರ್ತಕ್ಕಂಥದ್ದು ಸ್ಪೀಡಾಗಿ, ಅದೊಂದೇ ಬಾಕಿ. ಇನ್ನು ಸಂತೋಷ್ ಲಾಡ್ ಅವರು ಆ ರೀತಿ ಹೇಳಿರ್ತಕ್ಕಂತಹ ಕಾರಣಕ್ಕಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅದನ್ನು ಮುಂದೆ ನೋಡೋಣ. ಈಗ ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಇದನ್ನು ನಾವು ಒಂದಿಷ್ಟು ಮಾಹಿತಿಯನ್ನು ನೋಡೋದಾದರೆ, ಇಲ್ಲಿ ನೋಡಿ, ಕಲಬುರಗಿ, ದಾವಣಗೆರೆ, ಉಡುಪಿ, ಚಿಕ್ಕಮಗಳೂರು, ಶಿವಮೊಗ್ಗ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರದಲ್ಲಿ ಇನ್ನೂ ಬಾಕಿ ಇದ್ದಾರೆ, ಅವ್ರಿಗೂ ಕೂಡ ದುಡ್ಡು ಜಮಾ ಆಗುತ್ತೆ. ಅದೇ ರೀತಿಯಾಗಿ ಹಾಸನ, ವಿಜಯನಗರ, ಧಾರವಾಡ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಹೋಗಲಿದೆ. ಸೊ ಅಲ್ಲಿ ಕೂಡ ಎಲ್ಲರಿಗೂ ಕೂಡ ಜಮಾ ಆಗುತ್ತೆ ಅಂತ ನಾನು ಹೇಳ್ತಾ ಇಲ್ಲ. ಅಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಮಾತ್ರ ದುಡ್ಡು ಜಮಾ ಆಗುತ್ತೆ. ಇನ್ನೂ ಬಾಕಿ ಉಳಿತಾರೆ, ಅವ್ರಿಗೂ ಕೂಡ ಜಮಾ ಆಗ್ತದೆ. ಅಲ್ಲಿ ಯಾರ್ಯಾರಿಗೆ ಪೆಂಡಿಂಗ್ ಉಳಿತದೆ ಮತ್ತೆ ಜಮಾ ಆಗುತ್ತೆ. ಈ ರೀತಿ ಒಂದೊಂದು ಹಂತವಾಗಿ ಹಣ ಜಮಾ ಆಗ್ತಕ್ಕಂಥದ್ದು, ಒಮ್ಮೆಲೆ ಸ್ಪೀಡಾಗಿ ಒಂದೇ ದಿನದಲ್ಲಿ ಎಲ್ರಿಗೂ ಕೂಡ ಕ್ಲಿಯರ್ ಆಗ್ತಕ್ಕಂತಹ ಸ್ಕೀಮು ಇದಲ್ಲ. ಇದು ಹಂತ ಹಂತವಾಗಿ ಜಮಾ ಆಗ್ತಕ್ಕಂತಹ ಸ್ಕೀಮು. ಇದಕ್ಕೆಲ್ಲವೂ ಕೂಡ ವೇಟ್ ಮಾಡಬೇಕಾಗತ್ತೆ ಅಂತ ಸ್ವತಃ ಸಚಿವರು ಇಲ್ಲಿ ರಾಜ್ಯ ಸರ್ಕಾರವೇ ತಿಳಿಸಿರ್ತಕ್ಕಂಥದ್ದು. ಸ್ನೇಹಿತರೆ, ಇನ್ನು ಸಂತೋಷ್ ಲಾಡ್ ಅವರು
ಲೇಬರ್ ಕಾರ್ಡ್ ಇದ್ದಂಥವರಿಗೆ ನಾವು ಗೃಹಲಕ್ಷ್ಮಿ ಹಣ ಕೊಡೋದಿಲ್ಲ ಅಂತ ಹೇಳಿದ್ದಾರೆ. ಹಾಗಾದರೆ ಇದರ ಬಗ್ಗೆ ಉತ್ತರವನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಕೊಟ್ಟರು ಇದನ್ನು ನಾವು ನೋಡೋದಾದರೆ, ಲೇಬರ್ ಕಾರ್ಡ್ ಇದ್ದಂಥವರ ಹತ್ರ BPL ಅಥವಾ APL ರೇಷನ್ ಕಾರ್ಡ್ ಇದ್ದಿದ್ದೆ ಆದರೆ ಅವರಿಗೆ ನಾವು ದುಡ್ಡು ಕೊಡ್ತೇವೆ. ನಾವು ಇದನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆನೇ ಹೇಳಿದ್ವಿ, BPL ಮತ್ತು APL ರೇಷನ್ ಕಾರ್ಡ್ ಯಾರ ಹತ್ರ ಇದೆ ಅವರೆಲ್ಲರಿಗೂ ಕೂಡ ಪ್ರತಿ ತಿಂಗಳು 2,000 ದುಡ್ಡು ಜಮಾ ಮಾಡ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ರು. ಹಾಗಾಗಿ ನಾವು ಮಾತಿಗೆ ನಡಿತೀವಿ. ಹಾಗಾಗಿ ಈಗ ನುಡಿದಂತೆ ನಡೀತಾ ಇದ್ದೀವಿ. ಸ್ವಲ್ಪ ಡಿಲೇ ಆಗಿರ್ಬೋದು, ಆದರೆ ನಾವು ಯಾವ ಯೋಜನೆಗಳನ್ನು ಕೂಡ ಬಂದ್ ಮಾಡಿಲ್ಲ. ಡೆಫಿನೆಟ್ಲಿ ನಿಮ್ಮ ಖಾತೆಗಳಿಗೆ ನಿಮ್ಮ ದುಡ್ಡನ್ನು ಜಮಾ ಮಾಡಿ ಕೊಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಈಗ ಯಾರ ಹತ್ರ BPL ರೇಷನ್ ಕಾರ್ಡ್ ಇದೆ, ಯಾರ ಹತ್ರ APL ರೇಷನ್ ಕಾರ್ಡ್ ಇದೆ, ಅವ್ರ ಹತ್ರ ಲೇಬರ್ ಕಾರ್ಡ್ ಇದ್ದಿದ್ದೇ ಆದರೆ ನಿಮಗೆ ಡೆಫಿನೆಟ್ಲಿ ಹಣ ಜಮಾ ಆಗತ್ತೆ, ಯಾವುದೇ ಸಂಶಯ ಇಲ್ಲ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಹಾಗಾದರೆ ಸಚಿವ ಸಂತೋಷ್ ಲಾಡ್ ಅವರು ಹೇಳಿರ್ತಕ್ಕಂತಹ ಮಾತೇನಾಯಿತು ಅಂದರೆ, ಅದಕ್ಕೆ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಾತಾಡ್ತೇವೆ ಅಂತ ಹೇಳಿದ್ದಾರೆ. ಹೌದು, ಅವ್ರ ಹತ್ರ ಮಾತಾಡ್ತಾನೆ ನಾನು, ಹಾಗೇನಿಲ್ಲ. ಈ ಒಂದು 2 ರೇಷನ್ ಕಾರ್ಡ್ಗಳನ್ನು ಹೊಂದಿರತಕ್ಕಂತಹ ಮಹಿಳೆಯರಿಗೆ ದುಡ್ಡು ಹೋಗುತ್ತೆ. ಹೌದು, ಈಗ ನೋಡಿ, ಲೇಬರ್ ಕಾರ್ಡ್ ಇದ್ದಂಥವರು ಬಡವರು ಇರ್ತಾರೆ. ಹೌದು, ಈಗ ನೋಡಿ, ಯಾವುದೇ ಒಂದು ಮನೆ ಕಟ್ಟಬೇಕಂದ್ರೆ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಕಾರ್ಮಿಕರು ಎಲ್ಲರೂ ಕೂಡ ಕಟ್ಟಡ ಕಾರ್ಮಿಕರೇ. ಗೌಂಡಿತನ ಹಿಡ್ಕೊಂಡು ಈ ಕಡೆ ಪೇಂಟಿಂಗ್ ತನಕ ಕೂಡ ಎಲ್ಲರೂ ಕೂಡ ಲೇಬರ್ ಕಾರ್ಡ್ ಹೊಂದಿರೂ ಸಹಿತ ಏನದರಲ್ಲಿ ಸಂಶಯವಿಲ್ಲ. ಎಲ್ಲರಿಗೂ ಕೂಡ ಲೇಬರ್ ಕಾರ್ಡ್ ಸಿಗುತ್ತೆ. ಗೌಂಡಿತನ ಆಗಿರಲಿ, ಸೆಂಟ್ರಿಂಗ್ ಆಗಿರಲಿ, ಅದೇ ರೀತಿಯಾಗಿ ಲೈಟ್ ಫಿಟ್ಟಿಂಗ್ ಆಗಿರಲಿ, ಅದೇ ರೀತಿಯಾಗಿ ಪ್ಲಂಬಿಂಗ್ ಆಗಿರಲಿ, ಗಿರ್ಲ್ ವರ್ಕ್ಸ್ ಆಗಿರಲಿ, ಪೇಂಟಿಂಗ್ ಆಗಿರಲಿ, ಇದೇ ರೀತಿ ಸಾಕಷ್ಟು ಕೆಲಸಗಳು ಫರ್ನಿಚರ್ ಹಿಡ್ಕೊಂಡು ಒಂದಾದ್ಮೇಲೆ ಒಂದು ಕೆಲಸಗಳು ಇರ್ತವೆ. ಸೊ ಈ ಎಲ್ಲ ಕೆಲಸಗಳನ್ನು ಮಾಡ್ತಕ್ಕಂತಹ ಈ ಒಂದು ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಂತ ನಾವು ಕರಿತೀವಿ. ಇವ್ರ ಹತ್ರ ಲೇಬರ್ ಕಾರ್ಡ್ ಇದ್ದರೆ ಇವ್ರ ಹತ್ರ ರೇಷನ್ ಕಾರ್ಡ್ ಇದ್ದೇ ಇರುತ್ತೆ. ಹೌದು, BPL ಇರುತ್ತೆ ಅಥವಾ APL ಇರುತ್ತೆ, ಅದಕ್ಕಿಂತ ಹೆಚ್ಚಾಗಿ ಸಿಗೋದಿಲ್ಲ. ಯಾಕಂದರೆ ಅವರು ಕಡು ಬಡವರು ಇರ್ತಾರೆ. ಬಡತರ ರೇಖೆಗಿಂತ ಕೆಳಗಡೆ ಇದ್ದವರೇ ಅಲ್ಲಿ ಹೆಚ್ಚಾಗಿ ಒಂದು ಕೆಲಸಕ್ಕೆ ಹೋಗ್ತಕ್ಕಂಥವರು. ಎಲ್ಲೋ ಒಬ್ಬೊಬ್ಬರು ಇರ್ತಾರೆ, ಶ್ರೀಮಂತರು ಕೂಡ ಹೋಗ್ತಾ ಇರ್ತಾರೆ, ಇರಲಿ ನಾವು ದುಡಿಬೇಕಂತ ಹೇಳಿಬಿಟ್ಟು ದುಡಿತಾ ಇರ್ತಾರೆ. ಉಳಿದವರು ಬಡವರಿರ್ತಾರೆ, ಹಾಗಾಗಿ ದುಡಿದಿಲ್ಲ ಅಂದರೆ ಅವ್ರ ಹೊಟ್ಟೆ ತುಂಬೋದಿಲ್ಲ. ಹಾಗಾಗಿ ಅಂಥವರೆಲ್ಲರೂ ಕೂಡ ಕಟ್ಟಡ ಕಾರ್ಮಿಕರ ಕೆಲಸವನ್ನು ಮಾಡ್ತಾ ಇದ್ದಂಥವರು, ಅವರಿಗೆ ಮಾತ್ರ ಲೇಬರ್ ಕಾರ್ಡ್ ಸಿಗುತ್ತೆ. ಅವ್ರ ಹತ್ರ ಲೇಬರ್ ಕಾರ್ಡ್ ಇದ್ದರೆ ಅವರು ಬಡವರೇ ಇರ್ತಾರೆ. ಲೇಬರ್ ಕಾರ್ಡ್ ಸಿಕ್ಕರೆ ಮಾತ್ರ ಅವರು ಶ್ರೀಮಂತರತ್ತಲ್ಲ. ಅವ್ರ ಹತ್ರ BPL ರೇಷನ್ ಕಾರ್ಡ್ ಇದ್ದರೆ, APL ರೇಷನ್ ಕಾರ್ಡ್ ಇದ್ದರೆ ಅವ್ರಿಗೂ ಕೂಡ ದುಡ್ಡು ಹೋಗಲೇಬೇಕಂತ ಹೇಳ್ಬಿಟ್ಟು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಲೇಬರ್ ಕಾರ್ಡ್ ಇದ್ದಂಥವರು ಕೂಡ ಬಡವರೇ ಇರ್ತಾರೆ, ಹಾಗಾಗಿ ನಾವು ಅವ್ರಿಗೂ ಕೂಡ ದುಡ್ಡನ್ನು ಕೊಡ್ತೀವಿ ಅಂತ ಸ್ಪಷ್ಟನೆಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ. ಹಾಗಾಗಿ ಇದುವರೆಗೂ ಯಾರು ಅಂದ್ಕೊಂಡಿದ್ದೀರಿ ಲೇಬರ್ ಕಾರ್ಡ್ ಇದ್ದಂಥವರಿಗೆ ಜಮಾ ಆಗೋದಿಲ್ಲ ಅಂತ, ಸೊ ನೀವು ಯಾವುದೇ ರೀತಿ ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಇದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಒಂದು ಫುಲ್ ಸ್ಟಾಪ್ ಇಟ್ಟು ನಿಮಗೆ ಜಮಾ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ BPL ಮತ್ತು APLಗೆ ಅರ್ಹತೆಯನ್ನು ನೀವು ಹೊಂದಿದ್ದೆ ಆದರೆ ನಿಮಗೆ ಈ ದುಡ್ಡು ಬಂದೇ ಬರುತ್ತೆ, ಇದರಲ್ಲಿ ಯಾವುದೇ ಸಂಶಯವಿಲ್ಲ. ಓಕೆನಾ? ಸೊ ನೋಡಿ, ಇದರ ಬಗ್ಗೆ ಲೇಟೆಸ್ಟ್ ಆಗಿ ಇಷ್ಟು ಅಪ್ಡೇಟ್ ಇತ್ತು, ತಿಳಿಸಿದ್ದೀನಿ. ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದು ಸಿಗೋಣ. ಅಲ್ಲಿ ತನಕ ಬಾಯ್ ಬಿಡಿ ಫ್ರೆಂಡ್ಸ್.